ಬಟ್ಟೆ ಏನೋ ಹಾಕೊಂಡಿದ್ಯಾ? ಗೊತ್ತಿದ್ರು ಕೇಳ್ತಿದ್ಯಾ? ಅಲ್ಲಲ್ಲ, ನಿಮಗ್ ಗೊತ್ತಿಲ್ವಾ ಅಂತ. ನನಗೇನು ಗೊತ್ತು? ನಾನು ಈಗಲೇ ನೋಡ್ತಿರೋದು ನನ್ನ ಬಟ್ಟೆ ಹಾಕೊಂಡಿರೋದನ್ನ. ನೀನೇನಾದ್ರೂ ನಾನು ಪರ್ಮಿಷನ್ ಕಳ್ಕೊಂಡು ಹಾಕೊಂಡೆ ನನ್ನ ಡ್ರೆಸ್ನ ನನಗೆ ಗೊತ್ತಾಗಕ್ಕೆ. ನಾನು ಹೇಳ್ತಿರೋದು ನನ್ನ ಹತ್ರ ಬಟ್ಟೆ ಇಲ್ಲ ಅಂತ. ನಾನು ಮನೆಯಿಂದ ಬರ್ಬೇಕಾದ್ರೆ ಹೇಗ್ ಬಂದೆ ಹೇಳು? ಸಾರಿ, ನಿದ್ದೆ ಮೂಡಲಿದ್ನಲ್ಲ, ಜೋರಾಗಿ ಹೇಳಿದೆ. ಸಾರಿ ಕೇಳಿದ್ರೆ ಏನು ಉಪಯೋಗ ಇಲ್ಲ. ಹಲೋ ಮೇಡಮ್, ನಾನು ಅಷ್ಟೊಂದು ಫೀಲ್ ಮಾಡ್ಕೊಂಡು ಸಾರಿ ಕೇಳ್ತಾ ಇದ್ರೆ ನೀನ್ ನೋಡಿದ್ರೆ ಹಿಂಗ್ ಕಿರ್ಚಾಡ್ತಾ ಇದೀಯಾ? ಪ್ಲೀಸ್, ಇವಾಗ ನಾವು ಸಮಸ್ಯೆಗೆ ಪರಿಹಾರ ಹುಡುಕ್ಬೇಕು, ಜಗಳ ಆಡೋದಲ್ಲ. ಅಮ್ಮನ ಹತ್ರ ಹೋಗಿ ಸೀರೆ ತಗೊಂಡ್ಬರ್ತೀನಿ ಇರು. ನಿನಗೆ ಕೊಡ್ಬೇಕು ಅಂತ ನೆನ್ನೆನೆ ತಗೊಂಡ್ಬಂದಿದ್ದಾರೆ. ಡೋರ್ ಹಾಕೊಂಡು ಹೋಗು. ಅಯ್ಯೋ ಭಕ್ತಿ, ತರಕಾರಿ ತೊಳಿಲಿಕ್ಕೆ ಪಾತ್ರೆಯಲ್ಲಿ ನೀರ್ ತಗೊಂಡ್ ಬಾ ಅಮ್ಮ. ಅನ್ನ ಮಾಡ್ಬೇಕು, ತರಕಾರಿ ತೊಳಿಬೇಕು. ಶ್ರವಣನ್ಗೆ ತೊವೆ ಬೇರೆ ಮಾಡ್ಬೇಕು. ಬೇಗ ತಗೊಂಡ್ ಬಾರೆ. ನೀರ್ ತಗೊಂಡ್ ಬರ್ಲಿಕ್ಕೆ ಇಷ್ಟೊತ್ತಾ? ನಮ್ ಪುಟ್ಟಿ ಗಂಡನ್ ಮನೆಗೆ ಹೋಗಿದ್ದು ಮರ್ತ್ಬಿಟ್ರ ಅಕ್ಕ? ಮರ್ತ್ಬಿಟ್ಟೆ. ಅವಳಲ್ಲಿ ಹೇಗಿದ್ದಾಳೋ ಏನೋ ಒಂದು ಗೊತ್ತಾಗ್ತಿಲ್ಲ. ಮದುವೆ ಆಗಿದ್ದ ಹುಡುಗಿನ ಗಂಡನ ಮನೆಗೂ ನಾವು ಸರಿಯಾಗಿ ಕಳಿಸ್ಕೊಡ್ಲಿಲ್ಲ. ನೀವ್ ನೊಂದ್ಕೋಬೇಡಿ ಅಕ್ಕ, ಯಾವ್ದ್ ತಾನೇ ನಮ್ ಕೈನಲ್ಲಿತ್ತು ಹೇಳಿ? ಹೋಗ್ಲಿ, ಮನೆ ಮಗಳಿಗೆ ಮದ್ವೆ ಆಯ್ತು ಅಂತನಾದ್ರೂ ದ್ವೇಷ ಸಾಧಿಸೋದ್ ಬಿಡೋಣ ಅನ್ನೋ ಮನಸ್ಥಿತಿ ನಿಮ್ ಮೈದ್ನಂಗೂ ಇಲ್ಲ, ಶ್ರೀಕಾಂತಂಗೂ ಇಲ್ಲ. ಯಾರ್ದು ಸರಿ ಯಾರ್ದು ತಪ್ಪು ಅಂತ ಹೇಳೋಕೆ ಆಗ್ತಾ ಇಲ್ಲ. ನಿಮ್ ಮೈದ್ನಂದೇ ತಪ್ಪು. ಯಾರಾದ್ರೂ ಮದ್ವೆ ಆಗಿರೋ ಹುಡುಗಿಗೆ ಮನೆಗ್ ಬರ್ಬೇಡ ಅಂತ ಹೇಳ್ತಾರ? ಪಾಪ ನಮ್ ಪುಟ್ಟಿ ಕಾಲ್ ಹಿಡ್ಕೊಂಡ್ ಬೇಡ್ಕೊಂಡ್ ಬಿಟ್ಲು. ಆದ್ರೂ ಇವ್ರ ಮನ್ಸ್ ಕರಗ್ಲಿಲ್ಲ ಅಂದ್ರೆ ಇವ್ರಿಗೆ ಪ್ರೀತಿಗಿಂತ ದ್ವೇಷ ಮುಖ್ಯ ಅಂತ ತಾನೆ. ಇದೆಲ್ಲ ಹೋಗ್ಲಿ ಅಂತ ಅನ್ಕೊಂಡ್ರು ಇವ್ರು ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಅವಳು ನಮ್ ಪಾಲಿಗೆ ಸತ್ತೋದ್ಲು ಅಂತ ಹೇಳ್ತಾರಲ್ಲ, ಇದನ್ನ ಹೇಗಕ್ಕ ಅರಗಿಸ್ಕೊಳ್ಳೋದು? ಹೌದು ಕಣೆ, ಇಷ್ಟು ವರ್ಷ ನಮ್ ಕಣ್ ಮುಂದೆ ಬೆಳೆದ ಮಗಳು ಈಗ ನಮ್ ಪಾಲಿಗಿಲ್ಲ ಅನ್ಕೊಳ್ಳೋದು
ನಾನು ಸಮಯ ನೋಡ್ಕೊಂಡು ನಿಮ್ ಮೈತ್ ನಂಗೆ ದಬಾಯಿಸ್ಬೇಕು ಅನ್ಕೊಂಡಿದೀನಿ. ಸಂಸಾರದ ನಿಯಮದ ಪ್ರಕಾರ ಮದುವೆ ಆದ್ಮೇಲೆ ಹೆಣ್ಮಕ್ಳು ಗಂಡನ ಮನೆಗೆ ಸೇರ್ತಾರೆ ನಿಜ. ಹಾಗಂತ ಸಂಬಂಧನೇ ಕಳ್ಕೊಳ್ಳೋದು ಎಷ್ಟು ಸರಿ ರಾಜಿ. ಅದನ್ನ ನೆನೆಸ್ಕೊಂಡ್ರೆ ನನ್ನ ಹೃದಯನೇ ಕಿತ್ತು ಬಂದಾಗ್ತಿದೆ ಕಣೆ. ಅಕ್ಕ ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ನಮ್ ಪುಟ್ಟಿ ಈಗ ನಮ್ ಜೊತೆ ಇಲ್ದೇ ಇರ್ಬೋದು, ಆದ್ರೆ ನಾವ್ ಅನ್ಕೊಂಡಷ್ಟು ದೂರ ಇಲ್ಲ ಅಕ್ಕ. ನಮ್ ಪುಟ್ಟಿ ಖಂಡಿತ ನಮ್ ಮನೆಗ್ ಬಂದೇ ಬರ್ತಾಳೆ. ಭಕ್ತಿಗೆ ಮದ್ವೆಲಿ ಕೊಡ್ಬೇಕು ಅಂತ ತಗೊಂಡಿದ್ ಸೀರೆ ಅಲ್ಲಾಗಿದ್ ಗಲಾಟೆಲಿ ಕೊಡೋದಕ್ಕಾಗ್ಲಿಲ್ಲ. ತಗೋ, ನೀನೇ ಭಕ್ತಿ ಕೊಟ್ಬಿಡು. ಥ್ಯಾಂಕ್ಸ್ ಅಮ್ಮ. ಹೆಂಡತಿ ಬಗ್ಗೆ ಆಗ್ಲೇ ಇಷ್ಟೊಂದು ಕಾಳಜಿ ಬಂದಿದೆ. ಅವಳಗ್ ಬೇಕಾಗಿರೋ ಸೀರೆನ ನನ್ನ ಹತ್ರ ಬಂದು ಕೇಳ್ತಿದೀಯಲ್ಲ. ಅಲ್ಲ ಕಣು, ಇಷ್ಟೊಂದು ಪ್ರೀತಿ ಇರೋನು ಮದ್ವೆ ಯಾಕೆ ಬೇಡ ಅಂತಿದ್ದೆ? ನಾವ್ ಅನ್ಕೊಂಡಿದ್ದಾಗಿದ್ ಮರುಕ್ಷಣನೇ ಈ ಮದ್ವೆ ಅನ್ನೋ ಒಪ್ಪಂದ ಮುಗ್ದು ಹೋಗುತ್ತೆ. 6 ತಿಂಗಳು ಮುಗಿದ್ಮೇಲೆ ಈ ಮದ್ವೆ ಮುರಿಯೋದಕ್ಕೆ ನಿನಗೆ ಒಪ್ಪಿಗೆ ಇದೆ ಅಂತ ಆ ಬನಶಂಕರಮ್ಮನ ಮೇಲೆ ಪ್ರಮಾಣ ಮಾಡು. ಅಧಿಕಾರ ಸಿಕ್ಕಿದ ಮರುಕ್ಷಣನೇ ನನ್ನ ಬನಶಂಕರಮ್ಮಂಗ್ ಸೇರ್ಬೇಕಾಗಿರೋ ಭೂಮಿನ ಅವಳಿಗೆ ವಾಪಸ್ ಬರ್ಕೊಡ್ತೀನಿ ಅಂತ ನಿನ್ ತಂದೆ ಮೇಲೆ ಪ್ರಮಾಣ ಮಾಡಿ ಹೇಳು.